ನಾಗರ ಪಂಚಮಿ ನಾಗಾನುಗ್ರಹ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾಳೆ ಬೆಳಗಾದ್ರೆ ನಾಗರ ಪಂಚಮಿ ಹಬ್ಬ, ಹಾಗಾಗಿ ತಯಾರಿ ಬಹಳ ಜೋರಾಗಿ ಮನೆಯಲ್ಲೆಲ್ಲ ನಡೀತಾ ಇರುತ್ತೆ. ನಾಗನ ಆರಾಧನೆ ಹೇಗೆ ಮಾಡಬೇಕು, ನಾಗರ ಪಂಚಮಿಯಂದು ಮಾಡುವಂತಹ ನಾಗನ ಆರಾಧನೆಗೆ ಬಹಳ ವಿಶೇಷವಾದಂತಹ ಪ್ರಾಮುಖ್ಯತೆ ಇದೆ. ಈಗ ನಾಗನ ದೋಷ ಆಲ್ಮೋಸ್ಟ್ ಜನರಿಗೆ ನಾಗನ ದೋಷ ಇರುತ್ತೆ, ಆದರೆ ನಾಗರ ಪಂಚಮಿ ದಿನ ನಾಗನ ಆರಾಧನೆ ಮಾಡೋದ್ರಿಂದ ಇಂಥ ದೋಷಗಳು ಬಹುಬೇಗ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ? ಖಂಡಿತ ಹೌದು. ಯಾಕೆಂದರೆ ವರ್ಷಕ್ಕೊಮ್ಮೆ ಈ ನಾಗರ ಪಂಚಮಿಯನ್ನು ನಾವು ಯಾವತ್ತು ಮಾಡ್ತೀವಿ, ಯಾವ ಮಾಸದಲ್ಲಿ ಚಂದ್ರ ಶ್ರವಣ ನಕ್ಷತ್ರದಲ್ಲಿ ಇರ್ತಾನೆ ಆ ಮಾಸ ಶ್ರಾವಣ ಮಾಸ ಆಗುತ್ತೆ. ಈ ಶ್ರಾವಣ ಮಾಸದಲ್ಲಿ ನಾವು ನಾಗರ ಪಂಚಮಿಯನ್ನು 5ನೇ ದಿವಸ ಮಾಡ್ತಕ್ಕಂಥದ್ದು. ಚಂದ್ರ ಭೂಮಿಯ ಸುತ್ತಬೇಕಾದ್ರೆ ಒಂದು ಸುತ್ತಕ್ಕೆ 12 ಡಿಗ್ರಿಯಷ್ಟು ಕ್ರಯಿಸ್ತಾನೆ. 4 ದಿವಸಕ್ಕೆ 48 ಡಿಗ್ರಿಯಷ್ಟು ಸುತ್ತಿರ್ತಾನೆ. ಈ 48 ಡಿಗ್ರಿಯಿಂದ 60 ಡಿಗ್ರಿಯವರೆಗೆ ಸುತ್ತುವ ಈ ದಿವಸ ಪಂಚಮಿ ಆಗುತ್ತೆ. ಆಗ ಚಂದ್ರ ತ್ರಿಕೋಣಕ್ಕೆ ಬರ್ತಾನೆ. ಚಂದ್ರ ತ್ರಿಕೋಣಕ್ಕೆ ಬಂದಾಗ ಭೂಮಿ ಮೇಲಿರ್ತಕ್ಕಂಥ ಜಲವರ್ಗದ ಮೇಲೆ ತುಂಬ ಏರಿಳಿತಗಳು ಜಾಸ್ತಿ ಆಗುತ್ತೆ. ಆವಾಗ ಜಾಸ್ತಿ ಆದಾಗ ಮನುಷ್ಯನ ಶರೀರದಲ್ಲಿ ಕೂಡ 80 ಭಾಗದಷ್ಟು ನೀರೇ ಇರೋದ್ರಿಂದ, ನೀರಿನ ಅಂಶವೇ ಶರೀರದಲ್ಲೂ ತುಂಬಿರೋದ್ರಿಂದ ಮನುಷ್ಯನ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ. ಇದು ವೈಜ್ಞಾನಿಕವಾಗಿಯೂ ಇರತಕ್ಕಂಥ ಹಬ್ಬ ಇದು. ಹಾಗಾಗಿ ಏರಿಳಿತಗಳು ಜಾಸ್ತಿ ಆದಾಗ ಮನುಷ್ಯ ಮಾನಸಿಕವಾಗಿ ಸ್ವಲ್ಪ ತೊಳಲಾಡುವಂತಹ ಕಾಲ ಇದು. ಈ ಸಮಯದಲ್ಲಿ ಮನುಷ್ಯ ಮನಸ್ಸನ್ನು ತಾನು ಹತೋಟಿಯಲ್ಲಿ ಇಟ್ಕೊಳ್ಬೇಕಾದ್ರೆ ಅವನು ಏನು ಮಾಡಬೇಕು, ಸಾತ್ವಿಕವಾದ ಆಹಾರವನ್ನು ಸೇವನೆ ಮಾಡಬೇಕು. ಮತ್ತು ಗುರುಗಳಾಗಲೇ ಹೇಳಿದ ಹಾಗೆ ಕುಂಡಲಿನಿ ಶಕ್ತಿ ಜಾಗೃತವಾಗಿರ್ತಕ್ಕಂಥದ್ದು ನಾಗನನ್ನು ಆರಾಧನೆ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಕುಂಡಲಿನಿ ಶಕ್ತಿಯು ಕೂಡ ಜಾಗೃತಾವಸ್ಥೆಯಲ್ಲಿರುತ್ತೆ. ಮತ್ತು ಸ್ವಲ್ಪ ಮಾನಸಿಕವಾಗಿ ಸಮಾಧಾನ ಸ್ಥಿತಿಯಲ್ಲಿ ನಿರ್ಮಲವಾಗಿ ಇರೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಹಾಗಾಗಿ ನಾಗರ ಪಂಚಮಿಯ ಹಬ್ಬದ ದಿವಸ ಎಲ್ಲರೂ ಕೂಡ ನಾಗನಿಗೆ ಒಂದಿಷ್ಟು ಹಾಲನ್ನು ಸಮರ್ಪಣೆಯನ್ನು ಮಾಡುವುದರ ಮುಖಾಂತರ ನಮ್ಮ ಕೃತಜ್ಞತೆಯನ್ನು ತೋರಿಸ್ತಕ್ಕಂಥದ್ದು. ಇದ್ರ ಜೊತೆಗೆ ಈ ದಿವಸ ಅಣ್ಣ ತಮ್ಮಂದಿರ ಹಬ್ಬ ಕೂಡ ಹೌದು. ಈ ದಿವಸ ಅಣ್ಣ ತಮ್ಮಂದಿರ ಹಬ್ಬಕ್ಕೂ ಇದಕ್ಕೂ ಏನು ಹಾಗಾದ್ರೆ ಸಂಬಂಧ? ನಾಗನಿಗೂ ಅಣ್ಣ ತಮ್ಮಂದಿರಿಗೂ ಏನು ಸಂಬಂಧ ಅಂದರೆ, ನಾಗ ತಾನು ಹುಟ್ಟುವಂತಹ ಸ್ಥಳದಲ್ಲಿ ಬೇಕಾದಷ್ಟು ಮೊಟ್ಟೆಗಳು ಒಡೆದಿರುತ್ತೆ, ಹುತ್ತದಲ್ಲಿ ಎಲ್ಲವೂ ಚಲ್ಲಾಪಿಲ್ಲಿಯಾಗಿ ಹೋಗಿರುತ್ತೆ. ಯಾವತ್ತೋ ಮತ್ತೆ ಪುನಃ ಬಂದು ಎಲ್ಲ ಈ ಪಂಚಮಿಯ ದಿವಸದಲ್ಲಿ ತಾವೆಲ್ಲ ಒಂದು ಕಡೆ ಸೇರತ್ತಂತೆ. ಸೇರಿ ನಾವು ಅಂದ್ಕೊಳ್ತೀವಿ ವಿಷಜಂತು ನಾಗ ಅಂದರೆ ಅದೇನು ಅದೊಂದು ಸರಿ ಸ್ವರೂಪ, ಅದಕ್ಕೆ ಯಾಕೆ ಇಷ್ಟೊಂದು ಆರಾಧನೆ, ಇದೆಲ್ಲ ಸುಳ್ಳು, ಈ ಥರ ಎಲ್ಲ ಮಾತನಾಡೋರು ಇರ್ತಾರೆ. ನೋಡಿ, ಏನೂ ತಿಳಿದೇ ಇರುವಂತಹ ಒಂದು ವಿಷಜಂತು ತನ್ನ ಸಹೋದರರನ್ನು ಒಂದು ಒಡಹುಟ್ಟಿದವರೆಲ್ಲ ಒಂದು ಕಡೆ ಸೇರಿ ತಮ್ಮ ಪ್ರೀತಿಯನ್ನು ಹಂಚ್ಕೊಳ್ತಾರೆ ಅಂತಂದರೆ ಮನುಷ್ಯ ಮಾತ್ರದವರು ನಾವು ಎಷ್ಟು ತುಂಬ ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೀವಿ. ನಮ್ಮಲ್ಲಿ ಒಡ ಹುಟ್ಟಿದವರ ಜೊತೆ ಪರಸ್ಪರ ಸ್ನೇಹ, ವಿಶ್ವಾಸ, ಪ್ರೀತಿಯಿಂದ ಇರಬೇಕು ಅನ್ನುವ ಬಾಂಧವ್ಯವನ್ನು ಕೂಡ ಬೆಸೆಯುವಂತಹ ಹಬ್ಬ ಈ ನಾಗರ ಪಂಚಮಿ. ನಾಗರ ಪಂಚಮಿಗೆ ತುಂಬ ವಿಶೇಷತೆಗಳಿದೆ, ತುಂಬ ವಿಚಾರಗಳಿದೆ. ಇದರಲ್ಲಿ ಅರ್ಥ ಮಾಡ್ಕೊಳ್ಳೋದು, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾಗನನ್ನು ಆರಾಧನೆ ಮಾಡೋದ್ರಲ್ಲಿ ಖಂಡಿತ ಎಲ್ಲರೂ ಒಪ್ಪಿಕೊಳ್ಳುವಂತಹ ಹಬ್ಬವಾಗಿರುತ್ತೆ ಇದು. ಎಸ್, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ಸೌನೂರ್ನಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್, ನಮಸ್ತೆ ಮೇಡಮ್. ನಿರ್ಮಲಾ ಅಲ್ವಾ? ನಮಸ್ತೆ ಮೇಡಮ್. ಎಸ್ ಸರ್, ನಿರ್ಮಲಾ ಅವರೇ ನಮಸ್ತೆ. ಏನು ಪ್ರಶ್ನೆ ಇತ್ತು, ಏನು ಕೇಳಬೇಕಿತ್ತು? ಗೌರಿ ಅಮ್ಮ ಅವರಿಗೆ ಪ್ರಶ್ನೆ ರೀ. ಹಾಂ, ಮಾತಾಡಿ. ಹೇಳಿಮ್ಮ. ನಮಸ್ತೆ, ಹೇಳಿಮ್ಮ. ಅಮ್ಮ, ನಂದು ಮೀನರಾಶಿ ರೀ. ಪ್ರಶ್ನೆ ಏನು ಹೇಳಿ? ವಿವಾಹನ ಕೂಡಿ ಬರ್ತಾನೆ ಇಲ್ಲ ರೀ, ಬಾಳ ಕಷ್ಟ ಆಗ್ತಿದ್ರಿ. ಎಲ್ಲಾದ್ರೂ ಕೂಡಿನ ಬರ್ತಾ ಇಲ್ಲ, ಬಾಳ ಪ್ರಯತ್ನ ಮಾಡಿದ್ರು ಏನ್ ಮಾಡ್ತಾ ಇದ್ದೀರಾ ತಾವು? ನಾವ್ ಮನೆ ಕೆಲಸ ಮಾಡ್ತಾ ಇದ್ವಿ. ಎಷ್ಟು ವರ್ಷ ನಿರ್ಮಲಾ ಅವರೇ? 40 ವರ್ಷ ನನಗೆ. 40 ವರ್ಷ. ನಿಮ್ಮ ರಾಶಿ ನಕ್ಷತ್ರ? ಮೀನರಾಶಿ, ರೇವತಿ ನಕ್ಷತ್ರ ರೀ. ನೋಡಿಮ್ಮ, ನೀವು 40 ವಯಸ್ಸಾಯಿತು, ಇನ್ನೂ ಮದುವೆ ಕೂಡಿ ಬರ್ತಾ ಇಲ್ಲ ಅಂದರೆ ಜಾತಕದಲ್ಲಿ ಸಾಕಷ್ಟು ದೋಷಗಳಿದೆ ಅನ್ನೋದು ತುಂಬ ಸ್ಪಷ್ಟವಾಗಿರ್ತಕ್ಕಂಥದ್ದು. ಆದರೂ ಕೂಡ ಈಗ ಸ್ವಲ್ಪ ಸಮಯ ಪರಿಪಕ್ವವಾಗಿ ಇದೆ. ಈ ಕ್ಷಣದಲ್ಲಿ ಏನಾದರೂ ಒಂದು ನೀವು ನಾಗದೋಷವನ್ನು ಪರಿಹಾರ ಮಾಡಿದ್ದೇ ಆದರೆ ಶೀಘ್ರವಾಗಿ ಹೆಚ್ಚು ಕಮ್ಮಿ 3 ತಿಂಗಳಲ್ಲಿ ಮದುವೆ ನಿಶ್ಚಯ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ದಯಮಾಡಿ ನಾಳೆ ನಾಗರ ಪಂಚಮಿಯೂ ಹೌದು, ಸರಿಯಾದ ಜಾಗದಲ್ಲಿ ಹೋಗಿ ಸ್ವಲ್ಪ ನಾಗನನ್ನು ಆರಾಧನೆಯನ್ನು ಮಾಡಿಮ್ಮ. ಅಷ್ಟೇ ಅಲ್ಲ, ನಾಳೆ ಶುರು ಮಾಡಿ ಒಂದು 21 ದಿವಸ ಸತತವಾಗಿ ನಾಗನಿಗೆ ಸ್ವಲ್ಪ ಹಸಿ ಹಾಲನ್ನು ಹಾಕಿ 9 ಪ್ರದಕ್ಷಿಣೆಯನ್ನು ಮಾಡಿ ಭಕ್ತಿಯಿಂದ ಪೂಜೆಯನ್ನು ಮಾಡಿಮ್ಮ. ಶೀಘ್ರವಾಗಿ ಮದುವೆ ನಿಶ್ಚಯ ಆಗುತ್ತೆ. ಒಳ್ಳೆಯದಾಗಲಿ.
ಧನ್ಯವಾದಗಳು ನಿರ್ಮಲಾ ಅವರೇ. ಮಂಗಳ ಕೋಲಾರದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಂಗಳ. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಸುವರ್ಣ ನ್ಯೂಸ್ಗೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಕಾಲ್ ಕನೆಕ್ಟ್ ಆಗ್ಬಿಟ್ಟಿದೆಯಲ್ಲ. ಗೌರಿ ಅಮ್ಮ ಅವ್ರಿಗೆ ಮೇಡಮ್, ಅದೇ ಅಮ್ಮ ಅವರೇ, ನಾವು ನಾಗಪಂಚಮಿ ಪೂಜೆ ಮಾಡ್ತಾ ಇರ್ತೀವಿ. ಇಲ್ಲಿ ಒಟ್ಟು ಕುಟುಂಬದಲ್ಲಿ ನಾವೆಲ್ಲರೂ ಬೆಳಗಿನ ಜಾವ 4 ಗಂಟೆಗೆ ಮಾಡ್ತೀವಿ ನಾಗರಕಲ್ಲಿಗೆ. ವೆರಿ ಗುಡ್. ಪ್ರತಿಯೊಬ್ರು ನಾವೊಂದ್ 5-10 ಜನ ಒಂದು ಫ್ಯಾಮಿಲಿ ತರ ಇದೀವಿ, ಎಲ್ರು ಹೋಗ್ತೀವಿ. ಎಲ್ಲಾನು ಒಬ್ಬೊಬ್ರೆ ಸಪ್ರೇಟ್ ತೊಳೆದೇನ್ ಮಾಡಷ್ಟಿಲ್ವಲ್ಲ, ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಎಲ್ರು ಪೂಜೆ ಮಾಡ್ತಾ ಇರ್ತೀವಲ್ವಾ, ಒಬ್ರು ಮಾಡಿದ್ಮೇಲೆ ಇನ್ನೊಬ್ರು ಮಾಡ್ಬೇಕು, ಆ ತರ ದೋಷ ಬರುತ್ತೆ ನಾಗರಕಲ್ಲು ತೊಳೆದು. ನೀವೆಲ್ಲ ಒಂದೇ ಕುಟುಂಬದವರಮ್ಮ, ನಿಮ್ಮಲ್ಲಿ ಫಸ್ಟ್ ಒಗ್ಗಟ್ಟಿರಲಿ, ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿ, ತೊಂದರೆ ಇಲ್ಲ. ಕೊನೆಯಲ್ಲಿ ಮಾತ್ರ ಹಾಗೆ ಬಿಟ್ಟು ಬರಬೇಡಿ. ಏನು ಮಾಡ್ತಾರೆ ಅಂದರೆ ಹಾಲು ಹಾಕ್ಬಿಡ್ತಾರೆ, ಮೇಲೆ ಮೊಸರು ಹಾಕ್ಬಿಡ್ತಾರೆ, ಅದ್ರ ಮೇಲೆ ಒಂದು ಪಟ್ನ ಅರಿಶಿನ, ಒಂದು ಪಟ್ನ ಕುಂಕುಮ ಹಾಕ್ಬಿಟ್ಟು ಹೊಟ್ಟೋಗ್ತಿರ್ತಾರೆ. ದಯಮಾಡಿ ಆ ಥರ ಮಾಡಬೇಡಿ. ಪೂಜೆ ಮಾಡಿ, ನಿಮ್ಗೆ ಎಷ್ಟು ಸಂತೋಷವೋ, ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವಂತೆ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ. ನಿಮ್ಮೆಲ್ಲರದ್ದು ಪೂಜೆ ಆದಮೇಲೆ ನಾಗನ ವಿಗ್ರಹವನ್ನು ಸ್ವಚ್ಛವಾಗಿ ತೊಳಿಬೇಕು, ಶುದ್ಧಿ ಮಾಡಬೇಕು. ಅಲ್ಲಿ ತೊಗೊಂಡೋದಂತಹ ಪ್ಯಾಕೆಟ್ ಪ್ಲಾಸ್ಟಿಕ್ ಕವರು ಅದೆಲ್ಲ ಅಲ್ಲೇ ಬಿಸಾಕಿ ಬರೋದು, ಈ ಥರ ಎಲ್ಲ ತುಂಬ ನೋಡ್ತಾ ಇರ್ತೀವಿ. ದಯಮಾಡಿ ಆ ರೀತಿ ಮಾಡಬೇಡಿ. ಆ ಜಾಗವನ್ನು ಸ್ವಚ್ಛವಾಗಿ ಇಟ್ಟು ಬನ್ನಿ. ನಾಗನನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿ ತೊಳೆದು ತದನಂತರ ಅದಕ್ಕೊಂದಷ್ಟು ನೈವೇದ್ಯ ಮಾಡಿ, ಮಂಗಳಾರತಿ ಮಾಡಿ, ಎಲ್ಲವನ್ನು ಮಾಡಿ, ಅದು ಸಮೃದ್ಧಿ ಆಗತ್ತೆ. ಹಾಗಾಗಿ ಒಬ್ಬೊಬ್ಬರು ಮಾಡಿದಾಗಲೂ ತೊಳಿಬೇಕು, ಆ ಥರ ಎಲ್ಲ ಏನಿಲ್ಲ. ಎಲ್ಲರೂ ಪೂಜೆ ಮಾಡಿ, ಮಾಡಿದ ನಂತರ ಮಾತ್ರ ಸಂಪೂರ್ಣವಾಗಿ ಶುಚಿ ಮಾಡಿ ಹೋಗೋದನ್ನು ಮಾತ್ರ ಮರಿಬೇಡಿ. ಎಸ್, ಧನ್ಯವಾದಗಳು ಮಂಗಳ ಅವರೇ ಕಾಲ್ ಮಾಡಿದ್ದಕ್ಕೆ. ಇನ್ನು ಗುರುಗಳೇ, ನಾಗನ ಆರಾಧನೆಯಲ್ಲಿ ಮಾಡಲೇಬೇಕಾದ ಅಂಶಗಳು ಒಂದಷ್ಟಿದ್ರೆ ಮಾಡಬಾರದ ಅಂಶಗಳು ಕೂಡ ಬಹಳಷ್ಟಿರುತ್ತೆ. ಕೊನೆಯದಾಗಿ ಏನು ಹೇಳ್ತೀರಿ? ನಾಗನ ಆರಾಧನೆ ಅಂತ ಅಂದಾಗ ಬಹಳ ಸರಳ, ಭಯ, ಭಕ್ತಿ, ಶ್ರದ್ಧೆ, ಸ್ವಚ್ಛತೆ ಎಲ್ಲವೂ ಕೂಡ ಬಹಳ ಇಂಪಾರ್ಟೆಂಟು. ಈ ನಾಗನ ದೋಷಗಳು ಯಾಕೆ ಬರ್ತದೆ ಅಂತ ಹೇಳುವಂಥದ್ದು ವಿಚಾರಗಳು ಆಗ ಕೇಳಿದ್ರಿ, ಇವಾಗಲೂ ಕೇಳ್ತಾ ಇದ್ದೀರಿ. ನಮ್ಮ ತಂದೆಯವರಾದ ಗೋಪಾಲಕೃಷ್ಣ ತಂತ್ರಿ ಮಡಂತಿಯಾರು ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಕದಳಿ ವಂದ್ಯ, ಕಾಕವಂದ್ಯ. ಅದೇ ರೀತಿ ಈ ಕಾಕವಂದ್ಯ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಹೇಗೆ ಕೋಗಿಲೆ ಅಂತ ಹೇಳುವಂಥದ್ದು ಎಷ್ಟೋ ಸಮಯ ಕಾಗೆಯ ಗೂಡಿನಲ್ಲಿ ಅದು ಗೊತ್ತಿದೆಯಲ್ಲ ಕತೆ, ಆ ರೀತಿಯ ಜೀವನ ನಮ್ಮದಾಗಬಾರದು. ತಂದೆ ತಾಯಿಯ ಒಟ್ಟಿಗೆ ಇದ್ದುಕೊಂಡು ಅವರ ವೃದ್ಧಾಪ್ಯದಲ್ಲಿ ಅವರನ್ನು ಬಿಟ್ಟು ಹೋಗುವಂಥದ್ದು, ಇದೆಲ್ಲ ದೋಷಗಳು ಅಂಟಿಕೊಳ್ತದೆ ಅಂತ ಲೆಕ್ಕ. ಅದೇ ರೀತಿ ಅಶ್ವತ್ಥ ಮರವನ್ನು ಕಡಿಯುವಂಥದ್ದು, ಫಲ ಬರುವಂತಹ ಫಲವಸ್ತಿನ ಮರಗಳನ್ನು ಕಡಿಯುವಂಥದ್ದು. ಅದೇ ರೀತಿ ಕದಳಿ ವಂದ್ಯ, ಈ ಕದಳಿ ಅಂತ ಹೇಳುವಂಥದ್ದು ಬಾಳೆ ಗೊತ್ತಿದೆ, ಆ ಬಾಳೆಕಾಯಿ ಸಿಕ್ಕಿದ ನಂತರ ಬಾಳೆಯನ್ನು ನಾವು ಕಾಡ್ತೀವಿ ಇರುವಂಥದ್ದು. ಇದೆಲ್ಲ ಹೇಗೆ ಅಂತ ಹೇಳಿದರೆ, ಯಾವ ರೀತಿ ಅಂತ ಹೇಳಿದರೆ, ಆ ಗರ್ಭಿಣಿ ಹೆಂಗಸನ್ನು ಹತ್ಯೆ ಮಾಡಿದರೆ ಯಾವ ದೋಷ ಬರ್ತದೋ ಅಂಥದ್ದೇ ದೋಷ ಈ ನಾಗನ ದೋಷದೊಟ್ಟಿಗೆ ಬರ್ತದೆ ಅಂತ ಲೆಕ್ಕ. ಅದು ಕೆಲವರು ಏನಂತಾರೆ, ಈ ನಾಗಬನದಲ್ಲಿ ಒಂದು ಹುಲ್ಕಡ್ಡಿ ಮುರಿದ್ರೂ ಕೂಡ ಅದು ದೋಷ ಅಂತ ಹೇಳ್ತಾರೆ. ನಾಗಬನದ ರಕ್ಷಣೆ ಅಂತ ಅನ್ನೋದು ಪ್ರಕೃತಿ ಜೊತೆ ಯಾವ ರೀತಿ ಕನೆಕ್ಟ್ ಅದಕ್ಕೆ ಹೇಳೋದು. ಅಂದರೆ ನಾಗಬನ ಪ್ರದೇಶದಲ್ಲಿರುವಂಥ ಮರ ಇನ್ನೊಂದು ಮತ್ತೊಂದು ಯಾವುದಕ್ಕೂ ಕೂಡ ಅದು ಡಿಸ್ಟರ್ಬ್ ಮಾಡೋದಿಲ್ಲ. ಆದರೆ ನೀವು ಹೇಳೋದು ಅದನ್ನು ಹೊರತುಪಡಿಸಿದಂತೆ ಬೇರೆ ಕಡೆಗಳಲ್ಲೂ ಈ ಥರದ ದೋಷಗಳಾಗ್ತಾ ಇರೋ ಥರ ನೋಡಿಕೊಳ್ಳಬೇಕು. ಎಷ್ಟೋ ಒಂದು ಮರಗಳಿರ್ತದೆ, ಅದು ಯಾವ ಹಣ್ಣು ಕೊಡುವುದಿಲ್ಲ, ಏನೂ ಇರುವುದಿಲ್ಲ, ಆದರೆ ಎಷ್ಟೋ ಹಕ್ಕಿಗಳಿಗೆ ಅದು ಮನೆಯಾಗಿರ್ತದೆ. ಅದನ್ನು ನಾವು ಕಡಿದ್ರೆ ಆ ಮನೆಯ ದೋಷಗಳು ಯಾರನ್ನು ಅಂಟಿಕೊಳ್ಬೇಕು? ಇವನನ್ನೇ ಅಂಟಿಕೊಳ್ಬೇಕು. ಹಾಗಿರುವಾಗ ಇದೆಲ್ಲ ನಾಗದೋಷಗಳಿಗೆ ಸಮ ಅಂತ ಹೇಳುವಂಥದ್ದು. ನಾಗದೋಷ ಇದರಿಂದಲೂ ಬರ್ತದೆ ಅಂತ ಹೇಳುವಂಥದ್ದು. ನಾಗನಿಗೆ ಖಂಡಿತವಾಗಿ ನಾವು ಏನು ತೊಂದರೆಯನ್ನು ಮಾಡಬಾರ್ದು, ಅದರ ಒಟ್ಟಿಗೆ ಇದೆಲ್ಲ ದೋಷಗಳು ಅಂಟಿಕೊಳ್ತದೆ ಅಂತ ಹೇಳುವಂಥದ್ದು. ಇದೆಲ್ಲ ಯಾರಿಗೂ ಗೊತ್ತಿಲ್ಲ. ಸರ್ಪನನ್ನು ಹೊಡೆದ್ರೆ ಮಾತ್ರ ನಾಗದೋಷ ಬರುವುದು, ಹಿಂದಿನ ಜನ್ಮದಲ್ಲಿದ್ದರೆ ಮಾತ್ರ ದೋಷ ಇರುವುದು, ಹಾಗಲ್ಲ. ಈ ಮರಗಳ ಈ ಬೇರೆ ಬೇರೆ ರೀತಿಯಾದಂತಹ ಅವನ ಜೀವನದಲ್ಲಿ ಆದಂತಹ ಕೆಲವು ಘಟನೆಗಳು ಇತ್ಯಾದಿಗಳು ದೋಷಗಳು ಆಗಿರ್ಬೋದು, ಅವನ ಪ್ರೀತಿ ಆಗಿರ್ಬೋದು, ಅವನ ಬೇಸರಗಳಾಗಿರ್ಬೋದು, ಇದೆಲ್ಲ ಅಂಟಿಕೊಳ್ತದೆ ಅಂತ ಲೆಕ್ಕ. ಎಲ್ಲದರಲ್ಲೂ ಸಹ ಚಕ್ಷುಷೆ ಅಂತ ಹೇಳ್ತದೆ. ನಾಗ ಅಂತ ಹೇಳಿದರೆ ಆ ನಾಗದೇವರಿಗೆ ಕಿವಿ ಅಂತ ಹೇಳುವಂಥದ್ದಿಲ್ಲ, ಆದರೆ ಕಣ್ಣಿನ ಮುಖಾಂತರವೇ ಎಲ್ಲದನ್ನು ಸಹ ಅವನು ಗೊತ್ತಾಗ್ತದೆ. ಅದೇ ರೀತಿ ನಾವು ಸಹ ಹಾಗೆ, ನಾವು ಏನೋ ಒಂದು ಜಾಗ್ರತೆ ಮಾಡಬೇಕು ಅಂತಾದರೆ ನಮಗೆ ಕಣ್ಣಲ್ಲೇ ಗೊತ್ತಾಗ್ತದೆ. ಆ ಕಣ್ಣಲ್ಲಿ ನೋಡುವಾಗಲೇ ನಾವು ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂತಾದರೆ ಜಾಗ್ರತೆಯನ್ನು ಮಾಡ್ತದೆ. ಅದೇ ರೀತಿ ಆ ನಾಗದೇವರು ಸಹ ಹಾಗೆ
ಒಳ್ಳೆ ರೀತಿಯಿಂದ ನಾವು ಆರಾಧನೆಯನ್ನು ಮಾಡಿಕೊಂಡು ಬಂದರೆ, ಶುದ್ಧಾಚಾರದಲ್ಲಿ ಇದ್ದರೆ, ಮಡಿವಂತಿಗೆಲ್ಲ ಇದ್ದರೆ, ಅದೇ ರೀತಿ ಭಕ್ತಿ ಶ್ರದ್ಧೆಯಿಂದ ನಾವು ಏನಾದರೂ ಆ ನಾಗನ ಕೆಲಸಗಳನ್ನು ಮಾಡಿದರೆ ನಮಗೆ ಈ ಮಾತ್ರಕ್ಕೆ ಮಾತ್ರವಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಒಳ್ಳೆ ರೀತಿಯ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳುವಂಥದ್ದು ಖಂಡಿತವಾಗಿಯೂ ಜ್ಯೋತಿಷ್ಯದಲ್ಲಿಯೂ ಇದೆ. ಧಾರ್ಮಿಕತೆಗೆಂದು ಎಷ್ಟೋ ವರ್ಷದಿಂದಲೂ ಮಾಡಿಕೊಂಡು ಬರ್ತಾ ಇರೋದು ಅದಕ್ಕೋಸ್ಕರವೇ, ಇನ್ನು ನಿಂತಿಲ್ಲ ಅದಕ್ಕೋಸ್ಕರವೇ. ಓಕೆ, ನಾಗರ ಪಂಚಮಿ, ಅದರ ಜೊತೆಗೆ ನಾಗನ ಆರಾಧನೆ, ದೋಷ ಪರಿಹಾರ, ಯಾವ ರೀತಿ ನೇಮನಿಷ್ಠೆ ಇರಬೇಕು, ಯಾವ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಬಹಳಷ್ಟು ವಿಷಯವನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳಮ್ಮ. ನಮಸ್ತೆ. ಎಸ್ ವೀಕ್ಷಕರೇ, ನಾಗರ ಪಂಚಮಿ ನಾಳೆ ಬೆಳಗಾದರೆ ನಾಗರ ಪಂಚಮಿ ಹಬ್ಬವನ್ನು ಆಚರಿಸೋದಕ್ಕೆ ನೀವೆಲ್ಲರೂ ತಯಾರಾಗಿರ್ತೀರಿ. ಆದರೆ ನಾಗರ ಪಂಚಮಿ ಹಬ್ಬದ ವಿಶೇಷತೆ ಏನು, ನಾಗನ ಆರಾಧನೆ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ, ಜೊತೆಗೆ ನಾಗದೋಷ ಅಂತ ಬಹಳಷ್ಟು ಜನ ಹೇಳ್ತಾರೆ, ಅದರ ಪರಿಹಾರವನ್ನ ಹೇಗೆ ಮಾಡ್ಕೋಬೇಕು, ನಾಗನ ಪೂಜೆ ಮಾಡೋವಾಗ ನಾವು ಶುಭ್ರವಾಗಿರಬೇಕು, ಎಷ್ಟು ಸ್ವಚ್ಛತೆ ಕಾಪಾಡ್ಕೋಬೇಕು, ನಮ್ಮ ಜೀವನದಲ್ಲೂ ಕೂಡ ಅದೇ ಸ್ವಚ್ಛತೆಯನ್ನ ನಾವು ಕಾಪಾಡ್ಕೋಬೇಕು. ಬರೀ ನಾಗನಿಗೆ ಏನಾದರೂ ನಾವು ತೊಂದರೆ ಮಾಡಿದ್ರೆ ನಾಗದೋಷ ಅಂತ ಅಲ್ಲ, ನಾವು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಏನೇ ತೊಂದರೆ ಮಾಡಿದ್ರು, ಯಾರಿಗೇ ತೊಂದರೆ ಮಾಡಿದ್ರು ಕೂಡ ಅದು ಸಹ ನಮಗೆ ದೋಷವಾಗಿ ಕಾಡುತ್ತೆ ಅನ್ನೋದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.